ಮೊದ್ಲು ಈ ಗಾಡಿಗೆ ಬ್ರೇಕ್ ಸರಿ ಮಾಡೆ ತಾಯಿ. ಪ್ರತಿ ಸಾರಿ ಹೆದರ್ಕೊಂಡು ಸಾಯ್ಬೇಕು. ಸರಿ ಸರಿ ಬಾಯ್. ನೀನ್ ಇನ್ಮೇಲೆ ಹೀಗೆ ಇರ್ತೀಯಾ? ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು? ಅಲ್ಲ, ಅವನೇನು ತಲೆ ಕೆಡಿಸ್ಕೊಳ್ದಿರಾ ಹ್ಯಾಪಿಯಾಗಿ ಮದ್ವೆ ಮಾಡ್ಕೊಂಡು ಚೆನ್ನಾಗೇ ಇದ್ದಾನಲ್ವಾ? ನೀನ್ ಯಾಕೆ ಹೀಗಾಗ್ತಿದ್ಯಾ? ರಾಜ್ಗೇನು ಹೇಳ್ಬೇಡ, ಒಳ್ಳೆಯವನು. ಹೌದು, ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರಾದ್ರೆ ಮನೆಗೆ ಬೀಗ ಯಾಕೆ, ಇಮೇಲ್ಗೆ ಪಾಸ್ವರ್ಡ್ ಯಾಕೆ? ಯು ಡಿಸರ್ವ್ ಬೆಟರ್ ಯಾ. ಆ ಮುಖಕ್ಕೆ ನೀನ್ ಸಿಗೋ ಸೀನೇ ಇಲ್ಲ. ಈ ಮುಖಕ್ಕೆ ರಾಜ್ ವೈಫ್ ಆಗೋ ಸೀನ್ ಇಲ್ವೇ ಇಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ಏನೋಪ್ಪ ನೀನು. ಮೈಸೂರು ಬಸ್ ಎಷ್ಟೊತ್ತಿಗೆ? 10ಗೆ. ಪಿಕ್ ಮಾಡ್ಬೇಕಾ? ಬೇಕಾಗಿಲ್ಲ, ನನ್ನ ಮಾವ ಡ್ರಾಪ್ ಮಾಡ್ತಾನೆ ಬಿಡು. ಓಕೆ. ಹೆಲ್ಮೆಟ್ ಆದ್ರೂ ಹಾಕೊಳ್ಳೆ. ಥ್ಯಾಂಕ್ ಯು ಫಾರ್ ಯೋರ್ ಲೈಫ್ ಚೇಂಜಿಂಗ್ ಅಡ್ವೈಸ್. ಸರ್ ಬರ್ತಾ ಇದ್ದೀನಿ ಸರ್. ಐ ಬಿ ದೇರ್ ಇನ್ 5 minutes. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳ. ಮಾಯಿಗೆ ಆಕ್ಸಿಡೆಂಟ್ ಆಗಿದೆ ಕಣೋ. ವಾಟ್? ಅವಳ ನಾತೆ ಕಣೋ. ಈಗ ಇನ್ವೆಸ್ಟಿಗೇಷನ್ ಅಂದ್ರೆ ಅವಳ ಮೇಲೆ ಮಿಷನರಿಗೆ ಹೋಗ್ತಾರೆ, ನ್ಯೂಸ್ ಆಗ್ಬಿಡುತ್ತೆ. ಆ ಥರ ಏನೂ ಆಗಿಲ್ಲ ಕಣ. ಏನೋ ಒಂದು ಮಾಡಿ ನೀನೇ ಮ್ಯಾನೇಜ್ ಮಾಡೋ. ಸರಿ, ನಾನು CA ಜೊತೆ ಮಾತಾಡಿ ಹ್ಯಾಂಡಲ್ ಮಾಡ್ತೀನಿ. ಪ್ಲೀಸ್ ಕಣೋ. ಒಳಗಿದ್ದಾಳ್ ಕಣೋ. ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ? ಬ್ಲಡ್ಗೆ ಪ್ರಾಬ್ಲಮ್ ಆಗ್ತಿದೆ. AB ನೆಗೆಟಿವ್, ನಾಟ್ ಅವೈಲಬಲ್. ಸ್ವಲ್ಪ ಕಷ್ಟನೇ. ನಂದು ಕೂಡ AB ನೆಗೆಟಿವೇ. ನಿಮ್ಗೆ ಲಾಸ್ಟ್ ವೀಕಿಂದ ಜ್ವರ ಅಂಥದ್ದೆಲ್ಲ ಏನೂ ಇಲ್ಲ ಅಲ್ವಾ ಮೇಡಮ್? ಇಲ್ಲ. ಡಾಕ್ಟರ್ ವೈಫ್ ಅವರು, ನಮ್ಗೆ ಗೊತ್ತಿಲ್ವಾ ಏನು ಮಾಡಬೇಕು? ಮೊದಲು ಕೆಲಸ ನೋಡು. ಸಾರಿ ಸರ್. ಸಾರಿ ಮೇಡಮ್. ಪರವಾಗಿಲ್ಲ. ನೀವು ಪ್ರೆಗ್ನೆಂಟ್ ಏನಲ್ಲ ಅಲ್ವಾ? ಏನಕ್ಕಂಗೆ ಕೇಳಿದ್ರಿ? ಪ್ರೆಗ್ನೆಂಟ್ ಆಗಿರುವಾಗ ಬ್ಲಡ್ ಕೊಟ್ರೆ ನಿಮ್ಗೆ ಒಳ್ಳೇದಲ್ಲ. ಏನಾಗುತ್ತೆ? ತುಂಬಾ ವೀಕ್ ಆಗ್ಬಿಡ್ತಾರೆ. ಇನ್ನು ಮಗುನ್ ಬೇರೆ ಹೆರ್ಬೇಕಲ್ವಾ? ಬೋನ್ಸ್ ತುಂಬಾ ವೀಕ್ ಆಗ್ಬಿಡತ್ತೆ. ಹೆಲ್ತ್ಗೆ ಒಳ್ಳೇದಲ್ಲ. ಮಾಯವ್ರು ಹೇಗಿದ್ದಾರೆ? 50-50 ಚಾನ್ಸಸ್ ಮೇಡಮ್. ಬ್ಲಡ್ ತುಂಬಾ ಲಾಸ್ ಆಗಿದೆ. ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀವಿ. ಅವ್ರ ಲಕ್ಕು ನೀವು ಸಿಕ್ಕಿದ್ದೀರಾ. ಪ್ರೆಗ್ನೆಂಟ್ ಏನಲ್ಲ ಬಿಡಿ, ನೀವು ಬ್ಲಡ್ ತಗೊಬೋದು. ಸರಿ ಮೇಡಮ್. ಪ್ರೆಗ್ನೆಂಟ್ ಆಗಿರುವಾಗ ಬ್ಲಡ್ ಕೊಟ್ರೆ ನಿಮ್ಗೆ ಒಳ್ಳೇದಲ್ಲ. ತುಂಬಾ ವೀಕ್ ಆಗ್ಬಿಡ್ತಾರೆ. ಇನ್ನು ಮಗುನ್ ಬೇರೆ ಹೆರ್ಬೇಕಲ್ವಾ? ಫೇಸ್ ಪೂರ್ತಿ ಡಿಫಾರ್ಮ್ ಆಗ್ಬಿಟ್ಟಿದೆ ಕಣೋ. ಫಾರಿನ್ ಬಾಡಿ ಬೇಕಾಗುತ್ತೆ. ನಾವು ಮಾಯ ಮುಖನ ಇನ್ಯಾವತ್ತೂ ನೋಡೋಕ್ಕಾಗಲ್ಲ ರಾಜ್. ಒಂದ್ಸತಿ ನೋಡ್ಬೋದಾ ಸತ್ಯ? ರಾಜ್, ರಾಜ್, ಲೆಟ್ಸ್ ಗೋ. ಅಷ್ಟಕ್ಕೂ ಪೊಲೀಸ್ ಮ್ಯಾಟರ್ ಎಲ್ಲ ಸೆಟ್ ಮಾಡಿದ್ಯಾ? ಮ್ಯಾನೇಜ್ ಮಾಡಿಬಿಟ್ಟೆ. ಇಟ್ಸ್ ಆಲ್ ಗುಡ್. ಹೇ ಹೇ ಮಾತಿ. ಮಹಾ, ಚಿಂತೆ ಮಾಡೋದೇನು ಬೇಡ ರಾಜ್. ಬ್ಲಡ್ ಕೊಟ್ಟಿದ್ದಾಳಲ್ವಾ, ವೀಕ್ ಆಗಿರ್ತಾಳೆ. ಮನೆ ಕರ್ಕೊಂಡೋಗೋ. ಏನಾದರೂ ಇದ್ರೆ ನಾನು ನೋಡ್ಕೋತೀನಿ. ಮಹಾ ನಡಿ ಹೋಗೋಣ. ಕೇರ್ಫುಲ್ ರಾಜ್. ಆಪರೇಷನ್ಗೆ ರೆಡಿ ಮಾಡಿ.
ಡೂ ವಾಟ್ ಐ ಸೇ. ನನಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂತ. ಈ ಟೈಮಲ್ಲಿ ನೀವು ಅಲ್ಲಿರೋದೇ ಕರೆಕ್ಟು. ನೀವು ಅಲ್ಲಿ ಹೋಗಿ ನಾನಿಲ್ಲಿ ಹುಷಾರಾಗಿರ್ತೀನಿ. ಆರ್ ಯು ಶೋರ್? ಸರಿ, ಹುಷಾರು. ಟೇಕ್ ಕೇರ್. ಹಲೋ, ಎಲ್ಲಿದ್ಯಾ? ಹಾಂ, ಒಂದು ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಹೇಳು. ಮತ್ತೆ ಕಾರ್ ಇಲ್ಲೇ ಬಿಟ್ಟು ಹೋಗಿದ್ಯಾ? ಅದೇ ಕಣೋ, ನೀನು ಮಲಗಿದ್ಯಲ್ವಾ, ನಿನ್ನ ಎಬ್ಬಿಸೋದು ಯಾಕೆ ಅಂತ ಒಂದು ಸಣ್ಣ ಕೆಲಸದಲ್ಲಿದ್ದೀನಿ. ಮತ್ತೆ ಮಾಡ್ಲಾ? ಸರಿ ಬಿಡ, ನಾನು ಮನೆಗೆ ಹೋಗ್ತೀನಿ. ಓ ಹೌದಾ, ಸರಿ ಸರಿ, ಬಾಯ್. ಹಾಯ್. ಹೇಳಿ. ಹೇಗಿದ್ಯಾ? ಚೆನ್ನಾಗೇ ಇದ್ದೀನಿ. ಡಿಹೈಡ್ರೇಟ್ ಜಾಸ್ತಿ ಆಗುತ್ತೆ, ಚೆನ್ನಾಗಿ ನೀರು ಕುಡಿ. ಇವಾಗಲೇ ಕೊಡ್ತೆ. ಇವಾಗ ಮಾಯ ಹೇಗಿದ್ದಾರೆ? ಬರ್ತಿದ್ದೀನಿ, ಎಲ್ಲ ಹೇಳ್ತೀನಿ. ಸರಿ. ಮಹತಿ, ಹಾಂ, ಐ ಲವ್ ಯು. ತಗೊಳಪ್ಪ. ಮಗಳೇ ಮಹಿ, ಅಪ್ಪ. ಮೇಲ್ಗಡೆ ಇದೀಯಾ? ಅಮ್ಮ ಮಹಿ, ಅಮ್ಮ ಅಮ್ಮ ಮಹಿ, ಅಮ್ಮ ಮಹಿ, ಅಮ್ಮ ಮಹಿ, ಅಮ್ಮ ಮಹಿ, ಎತ್ತೋಳಮ್ಮ ಮಹಿ, ಮಹಿ ಎತ್ತೋಳಮ್ಮ. ಅಮ್ಮ ಅಮ್ಮ ಮಹಿ, ಹೇಳಮ್ಮ ಹೇಳಮ್ಮ. ಅಮ್ಮ ಅಮ್ಮ. ಮಹಾ 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 ಮಹಿ. ಪ್ಲೀಸ್ ಸರ್, ನಾನು ಮಾತಾಡ್ತೀನಿ. ಅವ್ರು ಯಾರಾದರೂ ನಾನು ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್ ಯು ಕಮ್. ಇಟ್ ಈಸ್ ವೆರಿ ಅರ್ಜೆಂಟ್ ಸರ್. ಪ್ಲೀಸ್ ಪ್ಲೀಸ್ ಕಮ್ ನಾವು. ಯಾ ಯಾ ಯಾ. ಏನಾದ್ರೂ ಗೊತ್ತಾಯ್ತೇನಪ್ಪ? ಅದೇ ಡಾಕ್ಟರ್ ನೋಡ್ತಿದ್ದಾರೆ, ಏನ್ ತಲೆ ಕೆಡ್ಸ್ಕೊಬಿಡಿ. ನೀನ್ ಜೋರಾಗಿ ಕರೆದಿದ್ದಕ್ಕೆ ಗಾಬರಿಯಿಂದ ಮೆಟ್ಲಿಳ್ದು ಕೆಳಗಡೆ ಬಿದ್ದೋದ್ಲು. ನನ್ನ ಮಗಳು ಈಗಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಮದ್ವೆ ಆಗ 1 ವರ್ಷನೂ ಆಗ್ಲಿಲ್ಲ, ಅಷ್ಟರಲ್ಲೇ ನನ್ನ ಮಗಳು ಬಾಳಿಗೆಲ್ಲ ಆಗೋಯ್ತು. ಜಾತಕನ ಒಂದ್ಸರಿ ಆದ್ರೂ ಸರಿಯಾಗಿ ತೋರಿಸ್ಬೇಕಾಗಿತ್ತು. ಏನ್ ಮಾತಾಡ್ತಾ ಇದ್ದೀರಾ? ಏ ರಾಜ್, ಅದು ಜಾತಕಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ ಮಗಳು ಇನ್ ಸ್ವಲ್ಪ ದಿನದಲ್ಲೇ ನಗ್ತಾ ನಿಮ್ ಮುಂದೆ ಬಂದು ನಿಂತ್ಕೋತಾಳೆ. ಅದು ನನ್ನ ಜವಾಬ್ದಾರಿ. ಅಳಿ ಅಂದ್ರೆ ನನ್ನ ಉದ್ದೇಶ ಅದಲ್ಲ. ಅಳಿ ಅಂದ್ರೆ ಮೊದಲು ನೀವು ಅಳೋದು ನಿಲ್ಸಿ. ಏನ್ ನಮ್ಗಿಲ್ವಾ ನೋವು? ಆದ್ರೆ ಮಹಿ ನೀವು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನ್ನ ಹೆಂಡ್ತಿನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಹೊರಡೆ, ನಾನೇ ನಿಮ್ಗೆ ವಿಷಯ ತಿಳಿಸ್ತೀನಿ. ಅಂಕಲ್, ನಡೀರಿ, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಪ್ಲೀಸ್ ಬನ್ನಿ, ನಾನು ಹೇಳ್ತೀನಿ ಬನ್ನಿ.